ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬರಲೇಬೇಕು 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 ಕೊಡುವಂತ ವ್ಯವಸ್ಥೆ ಆಗಬೇಕು. ಹಾಗೆ ವಿಕಲ ಚೈತನ್ಯರು ಕೂಡ ಅವರು ಅಂಗವಿಕಲರು ಕೂಡ ವೆಹಿಕಲ್ ಕೆಲವೊಂದು ಉದ್ಯೋಗಕ್ಕೆ ಕೂಡ ಕೆಲವೊಂದು ಬ್ಯಾಂಕ್ ಮೂಲಕ ಅವರಿಗೆ ಕೊಡೋದಿರುತ್ತೆ ಲೋನು, ಅದಕ್ಕೂ ಕೂಡ ಕೂಡಲೇ ಆ ಫೈಲ್ಗಳನ್ನು ಕಳಿಸ್ಬೇಕು. 6 ತಿಂಗಳಾದ್ರೂ ಫೈಲ್ ಅವರು ಟೇಬಲ್ ಹಾಕೊಂಡು ಅಡಿಯಲ್ಲಿ ಹಾಕೊಂಡು ಕುತ್ಕೊಂಡಿದ್ದಾರೆ. ಅದನ್ನ ಯಾರು ಗಮನಿಸಬೇಕಾದವರು? ಕಮಿಷನರ್ ಗಮನಿಸಬೇಕು. ಕಮಿಷನರಿಗೆ ಶಾಸಕರು ಸ್ಥಳೀಯ ಶಾಸಕರು ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ DC ಆಡಳಿತ ಇರೋದ್ರಿಂದ DC ಯಾವತ್ತು ಕೂಡ ಸಾಗಕ್ಕೆ ಬಂದಿಲ್ಲ, ಇಲ್ಲ ಎಸ್ಆರಿಗೆ ಇನ್ಚಾರ್ಜ್ ಕೊಡ್ಬೇಕು. ಆ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ಬೇಕಾಗತ್ತೆ. ನಾವು ಈಗಾಗಲೇ ಗಮನಿಸ್ತೀವಿ, ಯಾವುದೇ ರೀತಿ ಕೆಲಸಗಳು ಕೂಡ ಇವತ್ತು ಸಾಗರ ನಗರದಲ್ಲಿ ಆಗ್ತಾ ಇಲ್ಲ. ಸ್ಥಳೀಯ ಶಾಸಕರು ಇದನ್ನು ಗಮನಿಸಿ ಎಲ್ಲಾ ವಾರ್ಡನ್ನು 31 ವಾರ್ಡ್ ಕೂಡ ಅವ್ರದೇ ಅಂತ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ಈಗಾಗಲೇ ಮಳೆಗಾಲ ಬರ್ತಾ ಇದೆ, ಈಗಾಗಲೇ ಶುರುವಾಗ್ಬಿಟ್ಟಿದೆ, ಮುಂಗಾರು ಶುರುವಾಗ್ಬಿಟ್ಟಿದೆ. ಆ ರೀತಿಯಲ್ಲಿ ಇದ್ದಾಗ ಅಲ್ಲಲ್ಲೇ ಚರಂಡಿ ಬ್ಲಾಕ್ ಆಗಿದೆ, ಮೋರಿ ಬ್ಲಾಕ್ ಆಗಿದೆ, ಮರ ಮುರ್ಕ ಬೀಳ್ತಾ ಇದೆ. ತುರ್ತಾಗಿ ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಕೂಡಲೇ ಮಾಡ್ಬೇಕು. ಫಲಾನುಭವಿಗಳಿಗೆ ಏನ್ ಸೌಲಭ್ಯ ಕೊಡ್ಬೇಕು ಕೂಡಲೇ ಕೊಡ್ಬೇಕು. ಕೊಡದೇ ಇದ್ದಲ್ಲಿ ನಾವು ಇಲ್ಲೇ ಅಧಿಕಾರಿಗಳು ಬಂದು ಹೇಳೋವರೆಗೂ ಇಲ್ಲೇ ಕೂರ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರ ನಮ್ಮ ಬೆನ್ನೆಲುಬು ಹೇಳ್ತಕ್ಕಂಥ ಘೋಷಣೆಯನ್ನು ಮಾಡ್ತಾ ಇದೆ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಇಲ್ಲಿ ಸಾಗರದಲ್ಲಿ ಇವತ್ತು ನಗರಸಭೆ ನಡೆಸ್ತಾ ಇದ್ದಾರೆ. ಸುಮಾರು 3 ವರ್ಷಕ್ಕೂ ಹೆಚ್ಚಾಯಿತು ನಾವು ಈ ಪಟ್ಟಿಯನ್ನು ಏನು 24.10, 7.5 ಮತ್ತು 5% ಈ ಪಟ್ಟಿ ಮಾಡಿ ಫಲಾನುಭವಿಗಳ ಆಯ್ಕೆ ಕೂಡ ಆಗಿದೆ. ಆದರೆ ಈ ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆಯಲ್ಲಿ ಇದುವರೆಗೂ ಕೂಡ ಅವರಿಗೆ ಈ ಪಟ್ಟಿಯನ್ನ ಘೋಷಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಬೇಕಾಗಿರ್ತಕ್ಕಂಥ ಆ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ಇದುವರೆಗೂ ಕೂಡ ಆಗಿಲ್ಲ. ಇದು ಯಾವ ರೀತಿ ಅಹಿಂದ ಹೇಳ್ತಕ್ಕಂಥ ಪ್ರಶ್ನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದೇವೆ. 24.10 ಈಗಾಗಲೇ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ಇತರೆ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಕೂಡ ಭರಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ವಿಶೇಷವಾದ ಸ್ಕೀಮ್. ನಮ್ಮ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷರ ಸಂದರ್ಭದಲ್ಲಿ ಮತ್ತು ಮಧುರಾ ಮೇಡಮ್ ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಮಾಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಎಲ್ಲ ಸಿದ್ಧ ಆಗಿದೆ. ಆದರೆ ಆ ದುಡ್ಡನ್ನು ಕೊಡ್ಲಿಕ್ಕೆ, ಆ ಒಂದು ಸೌಕರ್ಯವನ್ನು ಕೊಡ್ಲಿಕ್ಕೆ ಇವರಿಗೆ ಮೀನಾಮೇಷ ಎಣಿಸ್ತಕ್ಕಂಥ ಪರಿಸ್ಥಿತಿ. ಹಾಗಾದ್ರೆ ಸಾಗರದಲ್ಲಿ ಏನ್ ನಗರಸಭೆ ನಡೀತಾ ಇದೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಇದಾರೋ ಇಲ್ವೋ? ಲಕ್ಷ್ಮೀನಾರಾಯಣ್ ಹಿಂದೆ ಕೆಲಸ ಮಾಡಿದ್ರು, ಇವತ್ತಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಬಹಳ ದೊಡ್ಡ ಹೆಸರುವಾಸಿ ಆಗಿರ್ತಕ್ಕಂಥ ಅಧಿಕಾರಿಗಳು. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಕೊಡ್ಬೇಕಾಗಿರ್ತಕ್ಕಂಥ ಅರ್ಹರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ನಿಮ್ ಜೋಬಿಂದ ಕೊಡ್ತಾ ಇದ್ದೀರಾ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ಶಾಸಕರು ಇಲ್ಲಿ ಆಡಳಿತದ ವ್ಯವಸ್ಥೆಯನ್ನ ಇವತ್ತು ನೋಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಮಧುರಾ ಮೇಡಮ್ ಹೇಳಿದ ಹಾಗೆ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬಹಳ ಕಠಿಣ ಕ್ರಮದ ಭರವಸೆ, ಈ ಸ್ವತ್ತನ್ನ 2 ದಿನದಲ್ಲಿ ಮಾಡದೇ ಇದ್ರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ 3 ವರ್ಷದಲ್ಲಿ?